ಇನ್ನು DCM DK ಶಿವಕುಮಾರ್ MLA ಮುನಿರತ್ನ ಅವರಿಗೆ ಕರಿ ಟೋಪಿ ಬಾಯಿಲಿ ಅಂತ ಕರೆದ್ರೆ ಮತ್ತೊಂದು ಕಡೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ RSS ಕಾರ್ಯಕ್ರಮಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಸ್ಥಳಗಳಲ್ಲಿ RSS ಕಾರ್ಯಕ್ರಮ ನಡೆಸಲು ಅವರು ಚಕಾರ ಎತ್ತಿದ್ದಾರೆ. ಮುಖ್ಯ ಕಾರ್ಯದರ್ಶಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಗೂ ಅವರು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. RSS ಕಾರ್ಯಕ್ರಮ ಒಂದು ಖಾಸಗಿ ಕಾರ್ಯಕ್ರಮ, ಬೇಕಿದ್ರೆ ಖಾಸಗಿ ಜಾಗದಲ್ಲಿ ಅವರು ಆಚರಿಸಿಕೊಳ್ಳಿ, ಇದು ಅವರ ಒಪಿನಿಯನ್. ಸರ್ಕಾರಿ ಸ್ಥಳಗಳಲ್ಲಿ ನಡೆಸೋದು ಸರಿಯಲ್ಲ ಅಂತ ಹೇಳಿ RSS ಕಾರ್ಯಕ್ರಮಗಳ ಕುರಿತಾಗಿ ಜೊತೆಗೆ ಸರ್ಕಾರಿ ಸ್ಥಳಗಳಲ್ಲಿ ಇದನ್ನು ಆಚರಿಸೋದರ ಕುರಿತಾಗಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಳಗ್ಗೆ ಕರಿ ಟೋಪಿ ಬಾಯಿಲಿ ಅಂತ ಹೇಳಿ ಮುನಿರತ್ನ ಅವ್ರನ್ನ DCM DK ಶಿವಕುಮಾರ್ ಸಂಬೋಧಿಸಿದರು. ಆದರೆ ಈ ಕಡೆ RSSೇ ನಮಗೆ ವಿರೋಧ ಅಂತ ಹೇಳಿ ಅದರ ಕಾರ್ಯಕ್ರಮಗಳು ಸರ್ಕಾರಿ ಜಾಗದಲ್ಲಿ ಆಚರಿಸಬಾರ್ದು, ಅದು ಒಂದು ಖಾಸಗಿ ಸಂಸ್ಥೆ, ಖಾಸಗಿ ಕಾರ್ಯಕ್ರಮ, ಖಾಸಗಿ ಜಾಗದಲ್ಲಿ ಬೇಕಿದ್ರೆ ಆಚರಿಸ್ಕೊಳ್ಳಿ, ಸರ್ಕಾರಿ ಜಾಗ ಯಾಕೆ ಕೊಡಬೇಕು ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ CS ಶಾಲಿನಿ ರಜನೀಶ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ CM ಸಿದ್ದರಾಮಯ್ಯ ಅವರ ಒಟ್ಟಿಗೂ ಕೂಡ ಇವರು ಚರ್ಚೆಯನ್ನು ಮಾಡಿದ್ದಾರಂತೆ. ಅಕಸ್ಮಾತ್ ಏನಾದರೂ ಇದು ಒಂದು ಆರ್ಡರ್ ಆಯಿತು ಅಂತಾದರೆ ಒಂದು ದೊಡ್ಡ ರಾಜಕೀಯ ಜಟಾಪಟಿ, ಒಂದು ಹೈ ಡ್ರಾಮಕ್ಕೆ ಕರ್ನಾಟಕ ಖಂಡಿತವಾಗ್ಲೂ ಇದು ಸಾಕ್ಷಿ ಆಗುತ್ತೆ. ದೇಶವ್ಯಾಪಿ ಕೂಡ ಇದು ಚರ್ಚೆ ಆಗಬಹುದು. ಮುಂದಿನ ತಿಂಗಳು ಬಿಹಾರ ಎಲೆಕ್ಷನ್ ಇರೋದ್ರಿಂದ ಇದು ಅಲ್ಲೂ ಕೂಡ ರಾಜಕೀಯ ಪಕ್ಷಗಳಿಗೆ ಆಹಾರ ಆಗ್ಬೋದು, ವಿರೋಧ ಪಕ್ಷಗಳಿಗೆ, BJP ಇನ್ನಿತರೆ ಪಕ್ಷಗಳಿಗೆ. ಸೊ ನೋಡೋಣ ರಾಜ್ಯ ಸರ್ಕಾರ ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ಇದರ ಕುರಿತಾಗಿ ಕೈಗೊಳ್ಳುತ್ತೆ ಅಂತ ಹೇಳಿ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದರ ಕುರಿತಾಗಿ. ಹರೀಶ್, RSS ಕಾರ್ಯಕ್ರಮಕ್ಕೆ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ವಿರೋಧವನ್ನು ವ್ಯಕ್ತಪಡಿಸಿರೋದು, ಮುಂಚೆಯಿಂದಲೂ ಕೂಡ RSS ಅಂದರೆ ಪ್ರಿಯಾಂಕ್ ಖರ್ಗೆ ಒಂದು ರೀತಿ ಸಿಡಿಮಿಡಿಗೊಳ್ತಾರೆ, ಅದರ ಮುಂದುವರೆದ ಭಾಗನ ಇದು ಅಂತ. ಬಹಳ ಮುಖ್ಯವಾಗಿರುವಂತದ್ದು RSS 100ನೇ ವರ್ಷದ ಒಂದು ಕಾರ್ಯಕ್ರಮ ಕೂಡ ದೇಶಾದ್ಯಂತ ಆಚರಣೆ ಮಾಡ್ತಿದೆ. ಕರ್ನಾಟಕದಲ್ಲಿ ಕೂಡ ಈಗ ಆಚರಣೆಯನ್ನು ನಡೀತಾ ಇರುವಂತದ್ದು. ಸೊ ಒಂದು ಸರ್ಕಾರಿ ಜಾಗಗಳಲ್ಲಿ RSS ಕಾರ್ಯಕ್ರಮ ನಡೆಸಬಾರ್ದು ಅನ್ನುವಂತ ಆಕ್ಷೇಪವನ್ನು ಕೂಡ ಈಗ ಸಚಿವರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಖುದ್ದು ITBT ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಸರ್ಕಾರಿ ಜಾಗಗಳಾಗಿರುವಂತಹ ಶಾಲಾ ಕಾಲೇಜು ಆಗಿರ್ಬೋದು, ಅನುದಾನಿತ ಶಾಲೆಗಳಾಗಿರ್ಬೋದು ಮತ್ತು ಪಾರ್ಕು, ದೇವಾಲಯ, ಮುಜರಾಯಿ ದೇವಾಲಯದ ವ್ಯಾಪ್ತಿಯಲ್ಲಿ ಸೊ ಈ ಒಂದು ಕಾರ್ಯಕ್ರಮಗಳನ್ನ ನಡೆಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯ ಒಂದು ನಿರ್ಧಾರವನ್ನ ಸರ್ಕಾರ ಕೈಗೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಬಿಟ್ಟಿದೆ. ಆದ್ರೆ ಒಂದು ಬಲ್ಲ ಮೂಲಗಳ ಪ್ರಕಾರ RSS ನ ಕೂಡ ನಿಷೇಧ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ದೇಶಾದ್ಯಂತ ಕಾಂಗ್ರೆಸ್ ಕೂಡ ಚರ್ಚೆಯನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಕೂಡ ಈಗ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿರುವಂಥದ್ದು. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.